1972ರಿಂದ 1993ರವರೆಗೂ ನಾನು ಕೆಲಸ ಮಾಡಿದೆ. ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಪಾಠ ದೋಷಗಳು ಕಾಣ್ತದೋ ಓದುವಂಥ ಸಂದರ್ಭ, ಆವಾಗ ನಾವು ಅಲ್ಲಿ ಟಿಪ್ಪಣಿ ಮಾಡಿಕೊಂಡು ಆ ಶಾಸನವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿ ಸರಿಪಡಿಸಿದೆ. ರೈಸ್ ಮಾಡಿದ ಎಪಿಗ್ರಫಿ ಕರ್ನಾಟಕಕ್ಕೂ ನೀವು ನಂತರ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಆದರೆ ನಮ್ಮ ಕನ್ನಡದ ಜನತೆ ನಾಲಿಗೆ ಮೇಲೆ ತಪ್ಪಿಯೂ ಕಾಳಿದಾಸ ಅಂತ ಹುಟ್ಟೋದಿಲ್ಲ, ಕಾಳಿದಾಸ ಅಂತಲೇ ಬರ್ತಾರೆ, ಲಕಾರನೇ ಬರ್ತದೆ. ಇದಕ್ಕೆ ಕ್ಷಳ ಅಂತ ಹೇಳ್ತಾರೆ. ಫಗು ಹಳಕಟ್ಟಿಯವರು ಆ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಇಬ್ಬರು ಅಸಿಸ್ಟೆಂಟ್ ಸಹಾಯಕರನ್ನು ಇಟ್ಕೊಂಡು ಆ ಇಬ್ಬರು ಸಹಾಯಕರು ಭಾಷೆಯನ್ನು ಪರಿವರ್ತಿಸಿದ್ದಾರೆ. ಇವತ್ತು ನಿಮಗೇನು ವಚನ ಭಾಷೆ ಇದೆ ಅದು ಮೂಲ ವಚನ ಭಾಷೆ ಅಲ್ಲ. ವೀರಶೈವ ಸಾಹಿತ್ಯ ಒಂದು ವಿಶೇಷ ಅಧ್ಯಯನ ಅಂತ ಒಂದು ಸುಮಾರು ಲೇಖನಗಳದ ಒಂದು ಸಂಗ್ರಹ ಪುಸ್ತಕ ಇದೆ. ಅದರಲ್ಲಿ ತೋರಿಸಿಕೊಡ್ತಾರೆ ಬಸವಣ್ಣನವರ ವಚನಗಳು ಹೇಗೆ ಅನುವಾದಗೊಂಡಿವೆ ತಮಿಳಿನಿಂದ. ಕಾಶ್ಮೀರವೂ ಅವನ ರಾಜ್ಯದೊಳಗಿತ್ತು, ನೇಪಾಳವೂ ಅವನ ರಾಜ್ಯದೊಳಗಿತ್ತು, ಶ್ರೀಲಂಕಾವೂ ಅವನ ರಾಜ್ಯದೊಳಗಿತ್ತು. ಇಡೀ ಆ ಕಾರಣದಿಂದ 6ನೇ ವಿಕ್ರಮಾದಿತ್ಯ ಅವನ ಹಿಸ್ಟ್ರಿನೇ ಸರಿ ಬರೋದಿಲ್ಲ ನಮ್ಮವರು.